ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯದ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ವಸತಿ ಶಾಲೆಗಳ ನೌಕರರ ಸಂಘ ಬೆಂಗಳೂರು ವತಿಯಿಂದ ಕಲಬುರಗಿ ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಯಿತು. ವಸತಿ ಶಿಕ್ಷಣ ನಿರ್ದೇಶನಾಲಯ ರಚನೆ ಅಥವಾ SC, ST, BC ವಸತಿ ಶಾಲೆಗಳನ್ನು ಸಿಬ್ಬಂದಿಗಳೊಂದಿಗೆ ಸಂಬಂಧಿಸಿದ ಇಲಾಖೆಗಳ ವಶಕ್ಕೆ ನೀಡುವುದು, ಕಾಯಂ ನೌಕರರಿಗೆ ಜ್ಯೋತಿ ಸಂಜೀವಿನಿ ಅನುಷ್ಠಾನಗೊಳಿಸುವುದು, ಮರಣ ಮತ್ತು ನಿವೃತ್ತಿ ಉಪದಾನ ಸೌಲಭ್ಯ ಒದಗಿಸುವುದು, ಮನೆ ಬಾಡಿಗೆ ಭತ್ಯೆ ಕಡಿತದಿಂದ ವಿನಾಯಿತಿ ನೀಡುವುದು, ಕಾಯಂ ನೌಕರರಿಗೆ 10% ವಿಶೇಷ ಭತ್ಯೆ ಮಂಜೂರು ಮಾಡುವುದು ಹಾಗೂ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಇಂದು ಒತ್ತಾಯ ಮಾಡಿ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಯಿತು. ಈ ಸಂದರ್ಭದಲ್ಲಿ ಪ್ರತಿಭಟನೆ ಉದ್ದೇಶಿಸಿ ಅನೇಕರು ಮಾತನಾಡಿದರು. ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆಯ ಅಂಗಸಂಸ್ಥೆಯಾದಂಥ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ನೌಕರರುಗಳಾದ ನಾವು ಇಡೀ ರಾಜ್ಯಾದ್ಯಂತ 836 ವಸತಿ ಶಾಲೆಗಳು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಅಂಗಸಂಸ್ಥೆಯ ಅಡಿಯಲ್ಲಿ ನಡೀತಾ ಇದ್ದಾವೆ. ಈ ಒಂದು ಸಂಘವು ಬಡ ರೈತರ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರ, SC, ST ವಿದ್ಯಾರ್ಥಿಗಳ, ಪ್ರತಿಭಾವಂತ ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಪಡಿಸುವ ಒಂದು ಕಾರ್ಯಯೋಜನೆಯಾಗಿದ್ದು, ಈ ಒಂದು ಕಾರ್ಯಯೋಜನೆಯಿಂದ ಅನೇಕ ಬಡ ವಿದ್ಯಾರ್ಥಿಗಳ ತಮ್ಮ ಶಿಕ್ಷಣವನ್ನು ಪಡೆದು ತಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡಿದ್ದಾರೆ. ಪ್ರತಿ ವರ್ಷ ಸರಿಸುಮಾರು 2 ಲಕ್ಷಕ್ಕಿಂತ ಅಧಿಕ ವಿದ್ಯಾರ್ಥಿಗಳು ನಮ್ಮ ಈ ಒಂದು ವಸತಿ ಶಾಲೆಗಳಲ್ಲಿ ಅಧ್ಯಯನ ಮಾಡ್ತಾಯಿದ್ದು, ಸುಮಾರು 13 ವರ್ಷಗಳಿಂದ ನಾವು ವಿವಿಧ ವೃಂದ ಮತ್ತು ನೇಮಕಾತಿಗಳ ಪ್ರಾಧಿಕಾರಗಳಿಂದ ನಾವು ಕಾಯಂ ನೌಕರರಾಗಿ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾವೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ಕೊರಗು ನೋವುಗಳು ಏನಾಗ್ತಾ ಇದ್ದಾವೆ ಅಂದರೆ, ನಾವೆಲ್ಲರೂ ಪರೀಕ್ಷೆಗಳನ್ನು ಬರೆದು ಕಾಯಂ ನೌಕರರು ಅಂತ ತಿಳ್ಕೊಂಡಿದ್ವಿ. ಆದರೆ ಅಲ್ಲಿ ಏನಾಗ್ತಾ ಇದೆ ಅಂದರೆ, ನಮಗೆ ಒಂದು ಸಂಘದ ಅಡಿಯ ನೌಕರರುಗಳು ಎನ್ನುವಂಥ ಭಾವನೆಗಳು ಇತ್ತೀಚೆಗೆ ನಮಗೆ ತಿಳಿದು ಬರ್ತಾ ಇದ್ದಾವೆ. ನಾವೆಲ್ಲರೂ ಪರೀಕ್ಷೆಗಳನ್ನು, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದು ಸರ್ಕಾರದ ಆಧೀನದಲ್ಲಿ ನಾವು ಕೆಲಸ ಮಾಡ್ತಾಯಿದ್ರು ಕೂಡ ನಮಗೆ ಯಾವುದೇ ರೀತಿಯ ಸರ್ಕಾರಿ ನೌಕರಂತ ಪರಿಗಣನೆ ಮಾಡ್ತಾ ಇಲ್ಲ. ಸೊ ಒಂದು ಥರ ನಮಗೆ ಹೆಂಗಾಗಿದೆ ಅಂದರೆ, ತಂದೆನೂ ಇಲ್ಲ ತಾಯಿನೂ ಇಲ್ಲ ರೀತಿ ಮಧ್ಯದಲ್ಲಿ ನಾವಿರೋ ಒಂದು ನೌಕರ ಆದಂಥ ವಾತಾವರಣ ಸೃಷ್ಟಿಯಾಗಿದೆ. ಯಾಕಂತ ಹೇಳಿದ್ರೆ, ನಮ್ಮ ಒಂದು ಸರ್ಕಾರಿ ನೌಕರಂದರೆ ಅವರ ನಿವೃತ್ತಿ ಅಥವಾ ಮೃತ್ಯು ನಂತರ ಅವರಿಗೆ ಒಂದು ಸೌಲಭ್ಯ ಇರುತ್ತೆ, ಅದು DCRG ಅಂತ ಕರಿತೀವಿ. ಆ DCRG ಸೌಲಭ್ಯ ನಮಗಿಲ್ಲ. ಅದು ಏನಂದರೆ, ಯಾವುದೋ ಒಂದು ಕೆಲಸ ಮಾಡುವಾಗ ಹೆಂಗೆ ಗಂಟು ಇದು ಕೊಡ್ತಾರೆ, ಇಡಿಗಂಟು ಅಂತ ಕೊಡ್ತಾರೆ. 5 ಲಕ್ಷಗಳನ್ನು ಮಾಡಿದ್ದಾರೆ. ನಾವು ಇಷ್ಟೆಲ್ಲ ಸೇವೆಗಳನ್ನು ಮಾಡಿದಂಥವ್ರಿಗೆ ಈ ಇಡಿಗಂಟು ಸಾಕಾಗುತ್ತಾ, ನಮ್ಮ ಮುಂದಿನ ಕುಟುಂಬಕ್ಕೆ ಇದು ರಕ್ಷಣೆ ನೀಡುತ್ತಾ ಅನ್ನುವಂಥ ಪ್ರಶ್ನೆ ಕಾಡೋದ್ರಿಂದ ನಾವೇನದಂದರೆ ನಮ್ಮ ಹೋರಾಟವನ್ನು ಆರಂಭ ಮಾಡಿದ್ದೀವಿ. ಕೇವಲ DCRG ಅಷ್ಟೇ ಅಲ್ಲ, ನಮಗೆ ಜ್ಯೋತಿ ಸಂಜೀವಿನಿ ಆರೋಗ್ಯದಲ್ಲಿ ವ್ಯತ್ಯಾಸ ಆದಾಗ ಅದನ್ನು ಏನಾದರೂ ಚಿಕಿತ್ಸೆ ಪಡೆಯೋದು ಸರ್ಕಾರಿ ನೌಕರಿಗಿದೆ, ಆದರೆ ಆ ಸೌಲಭ್ಯ ನಮಗೆ ಕೊಡ್ತಾ ಇಲ್ಲ. ಆಮೇಲೆ ದಿನದ 24 ಗಂಟೆಗಳ ಕಾಲ ನಾವು ವಸತಿ ಶಾಲೆಯಲ್ಲೇ ಕೆಲಸ ಮಾಡ್ತಾ ಇರೋದು, ಅಲ್ಲೇ ವಾಸವಿರೋದ್ರಿಂದ ನಮ್ಮ ಏನು ಕಟ್ಟಡಗಳಿದ್ದಾವೆ ಅದಕ್ಕೆ ಮನೆ ಬಾಡಿಗೆ ಅಂತ ಇದೆ, ಅದು ಕಡ್ಡಾಯವಾಗಿ ಅವರು ಇರಬೇಕಾಗಿ ಹೇಳೋದ್ರಿಂದ ಅದನ್ನು ವಿನಾಯಿತಿ ಕೊಡಬೇಕಾಗಿದೆ. ಆಮೇಲೆ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಬೆಳಗ್ಗೆ 9 ಗಂಟೆಯಿಂದ 5 ಗಂಟೆವರೆಗೂ ಕೆಲಸ ಮಾಡಿ 3 ತರಗತಿಗಳನ್ನು ಮಾತ್ರ ಪಡಿತಾರೆ. ಆದರೆ ನಾವು ದಿನದ 24 ಗಂಟೆಗಳ ಕಾಲ ಮಕ್ಕಳ ಜೊತೆಯಲ್ಲಿ ಮಕ್ಕಳ ಪಾಲಕರಾಗಿ, ಪೋಷಕರಾಗಿ ಮತ್ತು ಬೋಧಕರಾಗಿ ನಾವಲ್ಲಿ ಕಾರ್ಯನಿರ್ವಹಿಸಿ ನಮ್ಮ ಕುಟುಂಬಗಳಿಗೆ ನೋಡಲ್ಲ, ಬಟ್ ಆ ಮಕ್ಕಳಿಗಾಗಿ, ಮಕ್ಕಳಿಗೋಸ್ಕರ ಅಂತ ಬಂದವರು ನಾವು ಅದನ್ನು ಒಪ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ವಿ. ಅದಕ್ಕಾಗಿ ಸಮಾನ ಕೆಲಸಕ್ಕೆ ಸಮಾನ ವೇತನ. ಸೊ ನಾವು 24 ಗಂಟೆ ಅಲ್ಲಿ ಇರೋದ್ರಿಂದ 10% ನಮಗೆ ಸ್ಪೆಷಲ್ ಅಲೌನ್ಸ್ ಕೊಡ್ರಿ ಅಂತ ಕೇಳಿದ್ದೀವಿ. ಈ ಎಲ್ಲ ಬೇಡಿಕೆಗಳು ಒಂದು ಕಡೆ ಆಗಿದ್ದರೆ, ಇವು ಯಾವುದೋ ಬೇಡ ಅಂತ ಹೇಳಿದ್ರೆ ನೇರವಾಗಿ ನಾವು ಸರ್ಕಾರಿ ನೌಕರರು ಆಗೇ ಆಗ್ತೀವಿ. ಏನು ಅಂತ ಹೇಳಿದ್ರೆ, ಈ ಸಂಘ ಅನ್ನುವಂಥದ್ದು ಏನಿದೆ ಸಮಾಜ ಕಲ್ಯಾಣ ಇಲಾಖೆಯ, ಅದನ್ನು ತೆಗೆದು ವಸತಿ ಶಾಲಾ ನಿರ್ದೇಶನಾಲಯ ಮಾಡಬೇಕೆಂಬುದೇ ನಮ್ಮ ಮೂಲ ಬೇಡಿಕೆಯಾಗಿದೆ. ಒಂದು ವೇಳೆ ನಾವೇನಾದರೂ ಈ ನಿರ್ದೇಶನಾಲಯ ಆದರೆ ನಾವು ಯಾರಿಗೂ ಬೇರೆ ಇತರೆ ಯಾವ ಕಾಯಂ ನೌಕರಿದ್ದಾರೆ, ಯಾವ ರೀತಿ ಸರ್ಕಾರಿ ನೌಕರಿದ್ದಾರೆ, ಆ ಸೌಲಭ್ಯಗಳು ನೇರವಾಗಿ ನಮಗೆ ದೊರೆಯುವಂತಾಗುತ್ತೆ. ನಾವು ಯಾಕೆ ಈಗ ಈ DCRG ಕೇಳ್ತಾ ಇದ್ದೀವಿ ಅಂದರೆ, ನಮ್ಮ ಸರ್ಕಾರಿ ನೌಕರಲ್ಲ, ನಿಮಗೆ ಯಾವುದೇ ಸೌಲಭ್ಯ ಬರಲ್ಲ ಅನ್ನೋಗೋಸ್ಕರ ಕನಿಷ್ಠ ಮಟ್ಟಕ್ಕೆ ಇದಾದರೂ ಸಿಗಲಿ ಅಂತ ಕೇಳ್ತಾ ಇದ್ವಿ. ಈಗ ಸುಮಾರು 26, 27, 28ರಂದು ನಾವು ಫ್ರೀಡಮ್ ಪಾರ್ಕ್ನಲ್ಲಿ ಶಾಲಾ ಆರಂಭಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಭವಿಷ್ಯದ ನಿರ್ಮಾಣಕ್ಕೆ, ನಮ್ಮ ಕುಟುಂಬದ ಭವಿಷ್ಯಕ್ಕಾಗಿ ನಾವು ಸರ್ಕಾರಕ್ಕೆ ಮನವಿ ಮಾಡಿದಾಗ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡದೇ ಇರೋದರಿಂದ ನಾವು ಕೂಡ ಅನಿವಾರ್ಯವಾಗಿ ಮನಸ್ಸಿನ ವಿರುದ್ಧವಾಗಿ ನಾವೇನದಂದರೆ ಶಾಲಾ ಆರಂಭೋತ್ಸವ ದಿನದಂದು ಕಪ್ಪು ಪಟ್ಟಿ ಧರಿಸಿ ನಾವು
ಈ ಒಂದು ಹೋರಾಟವನ್ನು ಆರಂಭ ಮಾಡಬೇಕಾಗಿದೆ. ನಮ್ಮ ಒಳ ಮನಸ್ಸು ಹೇಳ್ತಾ ಇಲ್ಲ, ಆದರೆ ನಮ್ಮ ಕುಟುಂಬ ಕಣ್ಣೆದುರು ಬರ್ತಾ ಇದೆ. ಆ ನೋವನ್ನು ನಾವು ಸಮಾನತೆಯ ನ್ಯಾಯಯುತವಾದ ಹಕ್ಕನ್ನು ಪಡೆಯೋಗೋಸ್ಕರ ನಾವು ಶಾಲೆಯಲ್ಲಿ ಕಪ್ಪು ಪಟ್ಟಿಯನ್ನು ಧರಿಸಿ ಹೋರಾಟ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ನಮ್ಮ ಏನು ಬೇಡಿಕೆ ಈಡೇರುವವರೆಗೂ ನಾವು ಇದೇ ನಮ್ಮ ಇಲಾಖೆ ಎದುರುಗಡೆ ನಮ್ಮ ಅನಿರ್ದಿಷ್ಟ ಕಾಲಾವಧಿಯ ಅಮರಣಾಂತ ಉಪವಾಸ ಅಂತ ಹೇಳ್ತಿದ್ವಿ. ಬಟ್ ನಾವು ಆ ಥರ ಮಾಡಲ್ಲ. ನಾವು ನಿರಂತರವಾಗಿ ನಮ್ಮ ಹೋರಾಟ ಜಯ ಆಗುವವರೆಗೂ, ನಮ್ಮ ಬೇಡಿಕೆ ಈಡೇರುವವರೆಗೂ ನಾವು ಇಲ್ಲಿಂದ ನಮ್ಮ ಧರಣಿ ಸತ್ಯಾಗ್ರಹವನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ, ನಾನು ಒಂದು ಸರ್ಕಾರದಲ್ಲಿ ಕೇಳ್ತೀನಿ, ಸರ್, ಬಡ ವಿದ್ಯಾರ್ಥಿಗಳ ಏಳಿಗೆಗಾಗಿ ಸರ್ಕಾರಿ ಒಳ್ಳೆಯ ಯೋಜನೆಯನ್ನು ಮಾಡಿಕೊಟ್ಟಿದ್ರಿ. ಅದರ ಯೋಜನೆಗೆ ಜಾರಿಗೊಳಿಸಿ ಅನುಷ್ಠಾನಗೊಳಿಸಿ ಇಡೀ ರಾಜ್ಯದಲ್ಲಿ ತಾವೆಲ್ಲರೂ ನೋಡಿದರೆ ಕಳೆದ ವರ್ಷ ನಮಗೆಲ್ಲ ಸಂಘದ ನೌಕರಂತಾರೆ, ನಾವು ಕಲಿಸಿದ ಮಕ್ಕಳಿಗೆ ಸರ್ಕಾರಿ ಶಾಲೆ ಮಕ್ಕಳು ಅಂತಾರೆ. 625ಕ್ಕೆ 625 ಅಂಕ ಪಡೆದಂಥ ವಿದ್ಯಾರ್ಥಿನಿಗೆ ಇಡೀ ರಾಜ್ಯ ಮತ್ತು ಅನೇಕ ಅಧಿಕಾರಿಗಳು ಸನ್ಮಾನ ಮಾಡಿದ್ರಿ. ಆ ಮಗು ಸರ್ಕಾರಿ ವಿದ್ಯಾರ್ಥಿ ಆಗುತ್ತೆ, ಅವರಿಗೆ ಪಾಠ ಮಾಡಿದವರು ಸರ್ಕಾರಿ ನೌಕರ ಆಗಲ್ಲ ಅಂದರೆ ಇದು ಎಂಥ ನ್ಯಾಯ ಸರ್? ಇದು ನ್ಯಾಯನಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಬೇಕಾಗಿರೋದನ್ನು ನಾವು ಕೊಡ್ತಾ ಇರಬೇಕಾದ್ರೆ ನಾವು ನಿಮ್ಮ ನೌಕರರು ಅಂತ ಭಾವಿಸ್ಕೊಳ್ಳಲ್ಲ ಅಂದರೆ ಇದು ಎಂಥ ಶೋಷಣೆಯ? ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಸಾಮಾಜಿಕ ನ್ಯಾಯ ಸಮಾನತೆ ಕೊಡಬೇಕಾಗಿದ್ದು ಇಲಾಖೆ ಕರ್ತವ್ಯ ಇದೆ. ಆದರೆ ಅದೇ ಇಲಾಖೆಯಲ್ಲಿ ನಮಗೆ ಅಸಮಾನತೆ ಆಗ್ತಾ ಇದೆಯಲ್ಲ, ಇದು ಸರಿನಾ ಅನ್ನುವ ಪ್ರಶ್ನೆ ನಮಗೆ ಕಾಡ್ತಾ ಇದೆ. ಹೀಗಾಗಿ ನಮ್ಮ ಹೋರಾಟ ನಮ್ಮ ಡೈರೆಕ್ಟ್ರೇಟ್ ಆಗುವವರೆಗೂ ಇರುತ್ತೆ. ಆದರೆ ಯಾವುದೇ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತೇಳಿ ಮುಂದಿನ ದಿನಗಳಲ್ಲಿ ಹೆಜ್ಜೆಗಳನ್ನು ಬದಲಾಯಿಸ್ಬೋದು, ಆದರೆ ಹೋರಾಟ ಮಾತ್ರ ನಿರಂತರವಾಗಿರುತ್ತೆ ಎನ್ನುವಂಥ ಮಾತನ್ನು ಹೇಳಿ ಸರ್ಕಾರ ನಮ್ಮ ನೋವನ್ನು ಸ್ಪಂದಿಸಬೇಕು, ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಂತ ನಮ್ಮೆಲ್ಲ ಸಂಘದ ಪರವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಕ್ರೈಸ್ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ನಾವು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಕಳೆದ 13 ವರ್ಷಗಳಿಂದ ನಮ್ಮ ಮನೆಯನ್ನು ಕುಟುಂಬವನ್ನು ಬದಿಗಿಟ್ಟು ವಸತಿ ಶಾಲೆಯಲ್ಲಿರುವಂಥ ಬಡ ಶೋಷಿತ SC/ST ಜನಾಂಗದ ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾಭ್ಯಾಸವನ್ನು ಅದೇ ರೀತಿ ವಸತಿಯನ್ನು ಕಲ್ಪಿಸಿ ಸರ್ಕಾರ ಏನು ಈ ಯೋಜನೆಯನ್ನು ತಂದಿದೆ ಅದಕ್ಕೆ ಬದ್ಧರಾಗಿ ಇಡೀ ರಾಜ್ಯಾದ್ಯಂತ 836 ವಸತಿ ಶಾಲೆಯ ಎಲ್ಲ ನೌಕರರು ತಾವು ಪ್ರತಿನಿತ್ಯ 24/7 ಏನಂತಂದರೆ ಶಾಲೆಯಲ್ಲೇ ತಮ್ಮ ಕೆಲಸ ನಿರ್ವಹಿಸ್ತಿದ್ದಾರೆ. ಆದರೆ ನಮಗೆ ಕುಟುಂಬಕ್ಕೆ ಸಮಸ್ಯೆಗಳಾದಾಗ ಆ ಕುಟುಂಬಕ್ಕೆ ನಮಗೆ ಯಾವುದೇ ರೀತಿಯಾದಂಥ ಸೌಕರ್ಯಗಳು ಅಥವಾ ಸವಲತ್ತುಗಳು ನಮಗೆ ಸಿಗ್ತಾ ಇಲ್ಲ. ನಾವು ಈ ಒಂದು ಹೋರಾಟ ಆಲ್ರೆಡಿ ಮಕ್ಕಳಿಗೆ ಸಮಸ್ಯೆ ಆಗುತ್ತೆ, ಶಾಲೆಗಳು ರಿಓಪನ್ ಆಗ್ತವೆ ಅಂತೇಳಿ ಈ ಒಂದು ರಿಓಪನ್ಕಿಂತ ಮುಂಚೆನೇ 3 ರಿಂದ 4 ದಿನಗಳ ಕಾಲ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿನೂ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಅವತ್ತು ನಮ್ಮ ಸರ್ಕಾರ, ನಮ್ಮ ಘನ ಸರ್ಕಾರ, ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ನಮಗೆ ಬಂದು ಒಂದು ಸೌಜನ್ಯಕ್ಕಾದರೂ ನಮಗೇನಂತಂದರೆ ಕುಂತು ಮಾತಾಡುವಂಥ ಒಂದು ಮನವಿಯನ್ನು ತಗೊಳ್ಳುವಂಥ ಒಂದು ಕೆಲಸವನ್ನು ಆಗಲಿಲ್ಲ. ನಾವು ಅದನ್ನು ಮುಂದುವರಿಸಿ ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ, ಅದೇ ರೀತಿ ಕಲಬುರಗಿ ಜಿಲ್ಲೆಯಲ್ಲೂ ಇವತ್ತಿನ ದಿನ 2ನೇ ತಾರೀಕು ನಾವು ಈಗ ಮೌನ ಮೆರವಣಿಗೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನೀಡ್ತೀವಿ. ಅದಾದ ನಂತರ ಅನಿರ್ದಿಷ್ಟಾವಧಿಗೆ ನಾವು ಹೋರಾಟವನ್ನು ಇದೇ ವೇದಿಕೆಯಲ್ಲಿ ನಾವು ಮುಂದುವರಿಸ್ತೀವಿ ಅಂತ ಹೇಳ್ತಾ, ಘನ ಸರ್ಕಾರಕ್ಕೆ ನಮ್ಮ ನೌಕರರ ಮನವಿಯನ್ನು ಆದಷ್ಟು ಬೇಗ ಈಡೇರಿಸಬೇಕು. ಇದು ನಮ್ಮ ಮನವಿಯಲ್ಲ, ವಿದ್ಯಾರ್ಥಿಗಳ ಪಾಲಕರ ಮನವಿ. ಇದು ವಿದ್ಯಾರ್ಥಿಗಳು ಅವರಿಗೆ ಶಿಕ್ಷಣವನ್ನು ಓದಿಸುವಂಥ ಸಮಯದಲ್ಲಿ ಸರ್ಕಾರ ಆದಷ್ಟು ಬೇಗ ನಮ್ಮ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ನಮ್ಮ ಮನವಿಯನ್ನು ಸ್ವೀಕರಿಸಬೇಕಂತ ಹೇಳ್ತಾ ತಮ್ಮ ಮೂಲಕ ಅವರಿಗೆ ಮನವಿಯನ್ನು ಮಾಡ್ತಾ ಇದ್ದೀನಿ. ಆನಂದ್ ಕೊಡೇಕಲ್, ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಧ್ಯಕ್ಷರು.